ರಕ್ಷಿತ್ ಅವರು ಬಡವರಾಗಿರ್ಬೋದು, ಅವರ ಮನೆಯಲ್ಲಿ ಬಡತನ ಇರ್ಬೋದು, ಆದ್ರೆ ಅವರ ಹೃದಯ ಶ್ರೀಮಂತಿಗೆ ಬಿಗ್ ಬಾಸ್ ಮನೆಯಲ್ಲಿರುವ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅವರ ಆ ಒಂದು ಸಣ್ಣ ಪ್ರಾಯಕ್ಕೆ ತುಂಬಾ ಮೆಚುರಿಟಿ ಆಗೋರು ಬಿಗ್ ಬಾಸ್ ಅಲ್ಲಿ ಆಡ್ತಾ ಇದ್ದಾರೆ. ಯಾರ ಮನಸ್ಸಿಗೆ ಕೂಡ ನೋವು ಮಾಡದೆ ಒಳ್ಳೆ ರೀತಿಯಲ್ಲಿ ಬಿಗ್ ಬಾಸ್ ಅಲ್ಲಿ ಒಂದು ಚಿಕ್ಕ ವಯಸ್ಸಿನ ಹುಡುಗಿ, ಆ ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನುವ ಸಾಮಾನ್ಯ ಪರಿಜ್ಞಾನ ಕೂಡ ಇವ್ರಿಗೆ ಇಲ್ಲ ಅಂತ ಅನ್ಸುತ್ತೆ. ಯಾರಿಗೆ ಅಂದ್ರೆ ಮೇನ್ ಆಗಿ ಜಾಹ್ನವಿ ಅವರಿಗೆ, ಅಶ್ವಿನ್ ಅವರಿಗೆ ಮತ್ತೆ ಕಾಕ್ರೋಚ್ ಸುದ್ದಿ ಅವರಿಗೆ. ಅವ್ರು ಇಲ್ಲಿವರೆಗೆ ರಕ್ಷಿತ್ ಜೊತೆ ನಡೆದುಕೊಂಡ ಆ ಒಂದು ಬಿಹೇವಿಯರ್ ಇದೆಯಲ್ಲ, ಅದೇ ತೋರಿಸುತ್ತೆ ಅವರು ಎಷ್ಟೊಂದು ಭಯಭೀತರಾಗಿದ್ದಾರೆ. ಒಂದು ವೇಳೆ ರಕ್ಷಿತಾ ಟಾಪ್ ಕಂಟೆಂಡರ್ ಇದ್ದಾರಾ ಬಿಗ್ ಬಾಸ್ ವಿನ್ ಆಗ್ಲಿಕ್ಕೆ, ನಮಗೆ ನಾಳೆ ಬಿಗ್ ಬಾಸ್ ಟ್ರೋಫಿ ವಿನ್ ಆಗ್ಲಿಕ್ಕೆ ರಕ್ಷಿತಾ ಮಗ್ಗುಲ ಮುಳ್ಳಾಗ್ತಾರ ಅಂತ ಅವರಿಗೆ ಭಯ ಇದೆ. ಅಂತಹ ಅವರಲ್ಲಿ ಬೆಲೆ ಬಾಳುವಂತಹ ಒಡವೆಗಳು ಇರ್ಲಿಕ್ಕಿಲ್ಲ, ಬೆಲೆ ಬಾಳುವಂತಹ ಬಟ್ಟೆಗಳು ಇರ್ಲಿಕ್ಕಿಲ್ಲ, ಆದ್ರೆ ಅವರ ಮನಸ್ಸು, ಅವರ ಹೃದಯ ವೈಶಾಲ್ಯತೆ ತುಂಬಾ ದೊಡ್ಡದು. ನನಗನ್ಸುತ್ತೆ ಈ ಸಾರಿ ಮೋಸ್ಟ್ಲಿ ರಕ್ಷಿತ್ ಅವರು ಖಂಡಿತ ಫೈನಲ್ ಅವರಿಗೆ ಬಂದೇ ಬರ್ತಾರೆ. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಈ ವಿಡಿಯೋ ಕನ್ನಡ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ಮೂಲತಃ ಮುಂಬೈಲಿರುವವರು, ಸೋಷಿಯಲ್ ಮೀಡಿಯಾದಲ್ಲಿ ತುಳು ಮತ್ತೆ ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಕನ್ನಡ ಬಿಗ್ ಬಾಸ್ಗೆ ಈ ಸಲದ ಸೀಸನ್ಗೆ ಎಂಟ್ರಿ ಕೊಟ್ಟಿದ್ರು. ಪ್ರಥಮ ದಿವಸವೇ ಅವರನ್ನ ಹೊರಗೆ ಹಾಕಿದ್ರು ಅಂತ ಒಂದು ಸಣ್ಣ ಡ್ರಾಮಾ ತರ ಕ್ರಿಯೇಟ್ ಮಾಡಿದ್ರು. ಸ್ವಲ್ಪ ಮೋಸ್ಟ್ಲಿ TRP ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಕಾಣುತ್ತೆ. ಆಮೇಲೆ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ವಾರದ ಕತೆ ಕಿಚ್ಚನ ಜೊತೆ ಪ್ರಥಮ ವಾರದ ಎಪಿಸೋಡ್ ನಲ್ಲಿ ಮತ್ತೆ ಪುನಃ ರಕ್ಷಿತ್ ಶೆಟ್ಟಿ ಮನೆಯೊಳಗೆ ಬಂದ್ರು. ಯಾವಾಗ ರಕ್ಷಿತ್ ಶೆಟ್ಟಿ ಮನೆಯಿಂದ ಹೊರಗೆ ಹೋಗ್ತಾರೋ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲದ ಮಹಾಪೂರ್ವ ಹರಿದು ಬರುತ್ತೆ. ರಕ್ಷಿತ್ ಶೆಟ್ಟಿ ಯಾವಾಗ ಮನೆಗೆ ರೀ ಎಂಟ್ರಿ ಆಗ್ತಾರೆ, ಅದಾದ ಮೇಲೆ ಮೋಸ್ಟ್ಲಿ ಮನೆಯಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಎಲ್ರು ಕಾಯ್ತಾ ಇದ್ರು ಅನ್ಸುತ್ತೆ. ಯಾಕಂದ್ರೆ ಜಾಹ್ನವಿ ಅವರು ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಸೀನಿಯರ್ಸ್. ಜಾಹ್ನವಿ ಅವರು ಕನ್ನಡದ ಹಲವು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವರು, ಅಲ್ಲದೆ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರರು. ಇಬ್ರು ಕೂಡ ತುಂಬಾ ಸೀನಿಯರ್ಸ್. ಅವರು ಆ ಸಣ್ಣ ಹುಡುಗಿ ರಕ್ಷಿತಾ ಅವ್ರ ಮೇಲೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ 2-3 ಸನ್ನಿವೇಶಗಳು ಕಳೆದ ಬಾರಿ ಕಿಚ್ಚ ಸುದೀಪ್ ಅವರು ವಾರ್ತಕತೆ ಕಿಚ್ಚನ ಜೊತೆಯಲ್ಲಿ ಇಬ್ಬರಿಗೆ ಕೂಡ ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಒಂದು ಸನ್ನಿವೇಶದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಮಾಡಿರೋ ಊಟವನ್ನು ತಾನು ತಿನ್ನಲ್ಲ, ಅವರು ತುಂಬಾ ಕಪ್ಪಗಿರೋರು, ಅವರ ಬಣ್ಣದ ಬಗ್ಗೆ ಮಾತಾಡಿದ್ರು ಇಂಡೈರೆಕ್ಟ್ ಆಗಿ. ಆಮೇಲೆ ಇನ್ನೊಂದು ಏನಂದ್ರೆ ಅವರನ್ನ ಅಶ್ವಿನಿ ಗೌಡ ಅವರು ಎಸ್ ಅಂತ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರು, ತುಂಬಾ ವಿವಾದಕ್ಕೆ ಕೂಡ ಕಾರಣ ಆಯ್ತು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಯದಲ್ಲಿ ತುಂಬಾ ದೊಡ್ಡವರು ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಅವರು ವೆನ್ ಕಂಪೇರ್ ಟು ರಕ್ಷಿತಾ. ಅವರಿಬ್ರು ಕೂಡ ಆಟದಲ್ಲಿ ಗೆಲ್ಬೇಕು ಅಂತ ಅವರಿಗೆ ಇರೋದು ಸಹಜ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದೊಂದು ಆಟ, ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಬೇಕೆಂಬ ತುಡಿತಿರೋದು ಸಹಜ. ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಹೆಸರು ಕೂಡ ಬರುತ್ತೆ, ದುಡ್ಡು ಬರುತ್ತೆ. ಹಾಗಂತ ಆಟವನ್ನು ಆಟ ತರ ಆಡ್ಬೇಕು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅನ್ನೋದು ವಾದ. ಆಟ ಆಡ್ಲಿಕ್ಕೆ ಕೂಡ ಒಂದು ವಿಧಾನ ಇದೆ. ನೀವು ಆಟದಲ್ಲಿ ವಿರೋಧನ ಸೋಲಿಸಬಹುದು, ಆದ್ರೆ ವೈಯಕ್ತಿಕವಾಗಿ ಅವರನ್ನ ಟಾರ್ಗೆಟ್ ಮಾಡಿ ಅವರ ಮನಸ್ಸಿಗೆ ನೋಯಿಸಿ ಅವರನ್ನ ಕುಗ್ಗಿಸಿ ಗೆಲುವು ಮಾಡುವುದು ಎಷ್ಟು ಸಹಜ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಮಂಗಳೂರು ಮೂಲದ ಹುಡುಗಿ ರಕ್ಷಿತ್ ಅವರು ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ತುಳುವಿನ ಕೆಲವೊಂದು ಶಬ್ದಗಳು, ಕೆಲವೊಂದು ಪದಗಳು ಬಿಗ್ ಬಾಸ್ ಮನೆಯಲ್ಲಿ ಕೇಳಬೇಕಾದ್ರೆ ಈ ಸೀಸನ್ ನಲ್ಲಿ ಕಾರಣ ಮುಖ್ಯವಾಗಿ ರಕ್ಷಿತ್ ಅವರು. ಅದಲ್ಲದೆ ಇತ್ತೀಚೆಗೆ ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳದ ಬಗ್ಗೆ ಕೂಡ ಅವರು ಮಲ್ಲಮ್ಮ ಜೊತೆ ಅವರು ತುಂಬಾ ಚಂದವಾಗಿ, ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸ್ವಲ್ಪ ಆಕ್ಷೇಪಗಳು ಬಂದು, ಯಾಕಂದ್ರೆ ಅವರು ಎರ್ಮೆ ಅಂತ ಹೇಳಿದ್ರು. ಎರ್ಮೆ ಅಂದ್ರೆ ಎಮ್ಮೆ ಕನ್ನಡದಲ್ಲಿ. ಎಮ್ಮೆಗಳನ್ನ ಕಂಬಳದಲ್ಲಿ ಓಡಿಸಲ್ಲ, ಕೋಣಗಳನ್ನ ಓಡಿಸ್ತಾರೆ. ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಯಾಕಂದ್ರೆ ಅವರು ಮುಂಬೈಯಲ್ಲಿರುವವರು, ಸೊ ಅವರು ಸ್ವಲ್ಪ ಅದನ್ನ ಕನ್ಫ್ಯೂಸ್ ಮಾಡಿ ಹೇಳಿದ್ದಾರೆ. ಬಟ್ ಕಂಬಳದ ಬಗ್ಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಂಬಳದ ಬಗ್ಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗ್ಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ರಕ್ಷಿತ್ ಅವರು. ಸೊ ನಮ್ಮ ತುಳುನಾಡಿನವರ ಎಲ್ಲರ ಸಪೋರ್ಟ್ ಕೂಡ ರಕ್ಷಿತ್ ಅವರಿಗೆ ಇದೆ. ಜಾಹ್ನವಿ ಮತ್ತೆ ಅಶ್ವಿನಿ ಅವರ ಸಮಸ್ಯೆ ಅನ್ನೋದು ಗೊತ್ತಾಗಲ್ಲ, ಯಾಕಂದ್ರೆ ತುಂಬಾ ಸೀನಿಯರ್ ಇದ್ದಾರೆ. ಅವರಿಗೆ ಇಬ್ರು ಕೂಡ ಜೀವನದಲ್ಲಿ ತುಂಬಾ ಅನುಭವ ಇದೆ. ಹಾಗಂತ ತಮ್ಮ ವಯಸ್ಸಿಗಿಂತ ಎಷ್ಟೋ ಸಣ್ಣ ಹುಡುಗಿ ರಕ್ಷಿತ್, ಅವರ ಬಗ್ಗೆ ಅವರು ಆತರ ಎಲ್ಲ ಮಾತಾಡಿದ್ ತುಂಬಾ ತಪ್ಪು. ಅಲ್ಲದೆ ಇತ್ತೀಚೆಗೆ ಹೊಸ ಎಂಟ್ರಿ ಅಂದ್ರೆ ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ರಕ್ಷಿತ್ ಅವರಿಗೆ ಶೆಡೆ ಅಂತ ಹೇಳಿದ್ರು. ಶೆಡೆ ಅಂದ್ರೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಕಡೆ ಎಲ್ಲ ಅದೊಂದು ಬೈಗುಳ ತರನೇ ಸೆಡೆ ಅಂತ ಯೂಸ್ ಮಾಡ್ತಾರೆ. ರಕ್ಷಿತಾ ಅಂತ ಸಣ್ಣ ಹುಡುಗಿ, ಒಂದು ಬಡ ಮನೆತನದ ಹುಡುಗಿ, ಅವರಿಗೆ ಶೃಂಗಾರ ಅಂದ್ರೆ ಜಾಸ್ತಿ ಗೊತ್ತಿಲ್ಲ, ಅವ್ರ ಹತ್ರ ಕಾಸ್ಟ್ಲಿ ಬಟ್ಟೆಗಳು ಇರ್ಲಿಕ್ಕಿಲ್ಲ. ಹಾಗಂದ್ರೆ ಅವರ ಮನಸ್ಸು ತುಂಬಾ ದೊಡ್ಡದಿದೆ, ಅವರ ಹೃದಯ ಶ್ರೀಮಂತಿಗೆ ಜಾಸ್ತಿ. ಅವರಲ್ಲಿ ಬೆಲೆ ಬಾಳುವಂತಹ ಒಡವೆಗಳು ಇರ್ಲಿಕ್ಕಿಲ್ಲ, ಬೆಲೆ ಬಾಳುವಂತಹ ಬಟ್ಟೆಗಳು ಇರ್ಲಿಕ್ಕಿಲ್ಲ, ಆದ್ರೆ ಅವರ ಮನಸ್ಸು, ಅವರ ಹೃದಯ ವೈಶಾಲ್ಯತೆ ತುಂಬಾ ದೊಡ್ಡದು. ನನಗನ್ಸುತ್ತೆ ಈ ಸಾರಿ ಮೋಸ್ಟ್ಲಿ ರಕ್ಷಿತ್ ಅವರು ಖಂಡಿತ ಫೈನಲ್ ಅವರಿಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲರ ಸಪೋರ್ಟು ಇದೆ. ನಮ್ಮ ತುಳುನಾಡಿನ ಸಪೋರ್ಟ್ ಕೂಡ ರಕ್ಷಿತ್ ಅವರಿಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಕ್ಷಿತ್ ಅವರು ತುಂಬಾ ಚೆನ್ನಾಗಿ, ತುಂಬಾ ಕ್ಲೆವರ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ಏನಂದ್ರೆ ಅವರ ಮನಸ್ಸಲ್ಲಿ ಕಪಟ ಇಲ್ಲ, ಏನಿದೆಯೋ ನೇರವಾಗಿ ಹೇಳ್ತಾರೆ. ಹೊರಗಡೆ ಯಾವ ತರ ಮುಗ್ಧವಾಗಿ ಇದ್ರು ಅವರು ಅದೇ ತರ ಬಿಗ್ ಬಾಸ್ ಮನೆಯೊಳಗೆ ಕೂಡ ಮುಗ್ಧವಾಗಿ ಇದ್ದಾರೆ. ಒಂದು ಚಿಕ್ಕ ವಯಸ್ಸಿನ ಹುಡುಗಿ, ಆ ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನುವ
ಸಾಮಾನ್ಯ ಪರಿಜ್ಞಾನ ಕೂಡ ಇವ್ರಿಗೆ ಇಲ್ಲ ಅಂತ ಅನ್ಸುತ್ತೆ. ಯಾರಿಗೆ ಅಂದ್ರೆ ಮೇನ್ ಆಗಿ ಜಾಹ್ನವಿ ಅವರಿಗೆ, ಅಶ್ವಿನ್ ಅವರಿಗೆ ಮತ್ತೆ ಕಾಕ್ರೋಚ್ ಸುದ್ದಿ ಅವರಿಗೆ. ಅವ್ರು ಇಲ್ಲಿವರೆಗೆ ರಕ್ಷಿತ್ ಜೊತೆ ನಡ್ಕೊಂಡ ಆ ಒಂದು ಬಿಹೇವಿಯರ್ ಇದೆಯಲ್ಲ, ಅದೇ ತೋರಿಸುತ್ತೆ ಅವರು ಎಷ್ಟೊಂದು ಭಯಭೀತರಾಗಿದ್ದಾರೆ. ಒಂದು ವೇಳೆ ರಕ್ಷಿತಾ ಟಾಪ್ ಕಂಟೆಂಡರ್ ಇದ್ದಾರಾ ಬಿಗ್ ಬಾಸ್ ವಿನ್ ಆಗ್ಲಿಕ್ಕೆ, ನಮಗೆ ನಾಳೆ ಬಿಗ್ ಬಾಸ್ ಟ್ರೋಫಿ ವಿನ್ ಆಗ್ಲಿಕ್ಕೆ ರಕ್ಷಿತಾ ಮಗ್ಗುಲ ಮುಳ್ಳಾಗ್ತಾರ ಅಂತ ಅವರಿಗೆ ಭಯ ಇದೆ. ಬಿಗ್ ಬಾಸ್ ಅಂದ್ರೆ ಅದೆಲ್ಲ ಸರ್ವೇ ಸಾಮಾನ್ಯ. ತಮ್ಮ ವಿರೋಧಿಗಳನ್ನ ಯಾವ ತರ ಹಣಿಬಹುದು, ಅವರನ್ನ ಯಾವ ತರ ಸೋಲಿಸಬಹುದು ಅನ್ನೋದೇ ಬಿಗ್ ಬಾಸ್ ಅಲ್ಲಿ ಇರುವಂತದ್ದು. ಬಟ್ ಅದರಲ್ಲಿ ಸಾಮ ದಾನ ದಂಡ ಭೇದ ಎಲ್ಲವನ್ನ ಪ್ರಯೋಗ ಮಾಡ್ತಾರೆ. ಹಾಗಂತ ಬಿಗ್ ಬಾಸ್ನ ಹೊರಗಡೆ ಕೂಡ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ. ನಿಮ್ಮ ವ್ಯಕ್ತಿತ್ವದ ಅಳತೆ ಜನರು ಆ ಒಂದು ಮಾನದಂಡದಲ್ಲಿ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಕೆಲವು ನೀವು ಉಪಯೋಗಿಸುವ ಪದಗಳಿದೆಯಲ್ಲ, ಅದು ತುಂಬಾ ನಿಮ್ಮ ವ್ಯಕ್ತಿತ್ವ ಇದೇ ತರನ ಅಂತ ಜನ ಮಾತಾಡೋಗಳ ತರ ಆಗ್ತದೆ. ರಕ್ಷಿತ್ ಅವರು ಬಡವರಾಗಿರ್ಬೋದು, ಅವರ ಮನೆಯಲ್ಲಿ ಬಡತನ ಇರ್ಬೋದು, ಆದ್ರೆ ಅವರ ಹೃದಯ ಶ್ರೀಮಂತಿಗೆ ಬಿಗ್ ಬಾಸ್ ಮನೇಲಿ ಇರುವ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅವರ ಆ ಒಂದು ಸಣ್ಣ ಪ್ರಾಯಕ್ಕೆ ತುಂಬಾ ಮೆಚುರಿಟಿ ಅವರು ಬಿಗ್ ಬಾಸ್ ಅಲ್ಲಿ ಆಡ್ತಾ ಇದ್ದಾರೆ. ಯಾರ ಮನಸ್ಸಿಗೆ ಕೂಡ ನೋವು ಮಾಡದೆ ಒಳ್ಳೆ ರೀತಿಯಲ್ಲಿ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇದ್ದಾರೆ. ರಕ್ಷಿತ್ ಅವರಿಗೆ ಕಪಟ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕಪಟವಾದ ನಾಟಕ ಮಾಡೋದವ್ರಿಗೆ ಗೊತ್ತಿಲ್ಲ. ಏನಿದ್ರು ರಿಯಲ್ ಆಗಿ ಇಲ್ಲಿವರೆಗೆ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಬಂದಿದ್ದಾರೆ. ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಾಗಿದ್ರು ಅಲ್ಲಿರುವವರಿಗಿಂತ ತುಂಬಾ ಮೆಚ್ಯೂರ್ಡ್ ಆಗಿ ರಕ್ಷಿತ್ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಫೈನಲಿ ಏನ್ ಹೇಳೋದಂದ್ರೆ, ರಕ್ಷಿತ್ ಅವರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮಂಗಳೂರಿನ ಮೂಲದ ಹುಡುಗಿ, ತುಳುನಾಡದ ಹುಡುಗಿ, ನಮ್ಮ ತುಳುನಾಡದ ಪೊಣ್ಣು ಆರು ಅಂಚ ಆಕ್ಲೆ ಆರೆಗೆ ಸಪೋರ್ಟ್ ಇಪ್ಪಡು ನಮ್ಮ ಮಾತೆಲ್ಲ ಪಣೊಂದು ಈ ಒಂಜಿ ವಿಡಿಯೋನ ಮುಗಿಪೊಂದಲೆ. ನಮ್ಮ ಎಲ್ಲರೂ ಕೂಡ ಸಪೋರ್ಟ್ ರಕ್ಷಿತ್ ಅವರಿಗೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದ್ರು ಬಿಗ್ ಬಾಸ್ ನೋಡ್ತಾ ಇದ್ರೆ ಸದ್ಯದ ಕನ್ನಡ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.